ಕಲಾವಿದರು ಯಾರು ಪೊಲಿಟಿಷಿಯನ್ ಅಷ್ಟು ಮಟ್ಟಿಗೆ ಆಗಲ್ಲ. ಯಾಕಂದರೆ ನಾನು ನೋಡ್ದಂಗೆ ಸೌತಲ್ಲಿ ಕರ್ನಾಟಕದಲ್ಲಿ ನಾವು ಫಿಲ್ಮ್ ಸ್ಟಾರಿಗೆ ಅಷ್ಟೊಂದು ದೇವ್ರ ಸ್ಥಾನ ಕೊಟ್ಟಿರೋದು ಕೆಲವ್ರ ನಟಕ್ಕೆ ಮಾತ್ರ. ಅಣ್ಣವರು, ವಿಷ್ಣುವರ್ಧನ್ ಸರು, ಅಂಬರೀಷ್ ಅವರು ಆ ರೇಂಜಿಗೆ ಅಷ್ಟೇ. ಆ ಟೈಮಲ್ಲಿ ಅಣ್ಣವ್ರು ನಿಂತಿದ್ರೆ ಆಗಿರೋದು. ಈಗ ಕಲಾವಿದ್ರಿಗೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಮೂವಿ ನೋಡ್ತೀವಿ, ದುಡ್ಡು ಕೊಡ್ತೀವಿ, ಮೂವಿ ನೋಡ್ತೀವಿ, ಬರ್ತೀವಿ. ಆದರೆ ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲಿ ಜೀವ ಕೊಡ್ತಾರೆ. ಆ ಕ್ರೇಜ್ ಮೇಲೆ ಅವರು CM ಆಗಿದ್ದಾರೆ ಅಷ್ಟೇ. ಈಗ ನೋಡ್ಬೇಕು, ಈಗ 1 ವರ್ಷ ಅವ್ರ ಪೀರಿಯಡ್ ತುಂಬ ಕಷ್ಟ ಇರುತ್ತೆ. ಬೇಕಾಬಿಟ್ಟು ಆಶ್ವಾಸನೆಗಳು ತುಂಬ ಕೊಟ್ಬಿಟ್ಟಿದ್ದಾರೆ. 6 ಸಿಲಿಂಡ್ರು, 8 ಗ್ರಾಮ್ ಚಿನ್ನ, ಮತ್ತು ಈಗ ನಿನ್ನೆ ಸ್ಟೆಪ್ಪು 717 ಏನೋ ಬಾರ್ ಕ್ಲೋಸ್ ಮಾಡಿದ್ರು ನಿಯರೆಸ್ಟ್ ಟು ಹಾಸ್ಪಿಟಲ್ಲು ಮತ್ತು ಇದೆಲ್ಲ. ಬಟ್ ಕರ್ನಾಟಕದಲ್ಲಿ ಉಪೇಂದ್ರ ಅವರು ಪ್ರಜಾಕಿ ಅಂತ ಮಾಡಿದ್ರು. ಬಟ್ ಅವ್ರದ್ದು ಥಾಟ್ಸೇ ಬೇರೆ ಇದೆ. ಅದು ಈಗ ಯಾರಿಗೂ ಸದ್ಯಕ್ಕೆ ಅರ್ಥ ಆಗಲ್ಲ. ಮುಂಚೆ ಮೊಬೈಲ್ ಕಂಡುಹಿಡೋಕ್ಕಿಂತ ಮುಂಚೆ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಎಲ್ಲದೂ ಜೋಕಾಗಿ ತಗೋತಿದ್ರು. ಈಗ ಅವ್ರು ಹೇಳ್ತಿರೋದು ಜೋಕಾಗಿ ತಗೋತಿದ್ದಾರೆ. ಹೋಗ್ತಾ ಇನ್ನೊಂದು ಮುಂದೆ ಒಂದು 50 ವರ್ಷ 100 ವರ್ಷದ ಮೇಲೆ ಅದು ಕಾನ್ಸೆಪ್ಟ್ ಜನರಿಗೆ ಅರ್ಥ ಆಗಿ ಅದು ಬೆಳವಣಿಗೆ ಆಗ್ಬೋದು ಅಷ್ಟೇ. ಸರ್, ಈಗ ದರ್ಶನ್ ವಿಚಾರವಾಗಿ ಹೇಳೋದಾದ್ರೆ ಈಗ ಜೈಲ್ಗೆ ಓಟ್ ಬಂದಿರೋರೆಲ್ಲ ರಾಜಕೀಯದಲ್ಲಿ ನಿಂತ್ಕೊಂಡ್ರೆ ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ. ಇವ್ರ ವಿಚಾರವಾಗಿ ಹೇಳೋದಾದ್ರೆ ದರ್ಶನ್ ಅವರು ಈಗ ಜೈಲಲ್ಲಿ ಇದ್ದಾರೆ. ಅವರು ಬಂದು ಒಳ್ಳೆಯದು. ಅವ್ರದ್ದೆಲ್ಲ ಕೇಸೆಲ್ಲ ಖುಲಾಸೆಗೆ ಬರಲಿ. ಬಟ್ ಅವ್ರಿಗೊಂದು ಸೆಟ್ ಆಫ್ ಫ್ಯಾನ್ಸ್ ಮಾತ್ರ ಇದ್ದಾರೆ. ಅಷ್ಟು ಫ್ಯಾನ್ಸ್ ಓಟ್ ಸಾಕಾಗಲ್ಲ. ಈಗ ವಿಜಯ್ ಅವರು 106 108 ಸೀಟ್ ಮಾಡ್ಬೇಕಂದ್ರೆ ಅವ್ರಿಗೆ ಅಷ್ಟೊಂದು ದೊಡ್ಡ ಫಾಲೋಯಿಂಗ್ ಸಿಕ್ತು. ಗ್ಯಾರಂಟಿ ಕೊಟ್ಟೆ ಮಾಡಿರೋದು. ಒಂದು ಕಡೆ ಗ್ಯಾರಂಟಿ ಕೊಟ್ಟಾಗ ಏನಾಗುತ್ತೆ, ಒಂದು ಕಡೆ ಗ್ಯಾರಂಟಿ ಕೊಟ್ಟಾಗ ಅದು ಫುಲ್ಫಿಲ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ನಿಮಗೆ ನಾ ಗ್ಯಾರಂಟಿ ಒಂದು ಕೊಟ್ಟಿರ್ತೀನಿ, ನೀವು ಆ ಗ್ಯಾರಂಟಿ ಯೂಸ್ ಮಾಡುವಾಗ ಪ್ಯಾರಲಲ್ ಆಗಿ ಬೇರೆಯವರಿಗೆ ತೊಂದರೆ ಆಗುತ್ತೆ. ಅದು ಈಗ ಏನಾಗ್ತಾಯಿದೆ, ಕರ್ನಾಟಕದಲ್ಲಿ ಫ್ರೀ ಬಸ್ಸು ಗ್ಯಾರಂಟಿ ಎಲ್ಲ ಕೊಟ್ಟು ಈಗ ನೋಡ್ಬೋದು. ಈಗ ನಮ್ಮದು ವೆಂಡರ್ಸ್ ಎಲ್ಲ ಇದ್ದಾರಲ್ಲ, ಈಗ ಗುತ್ತಿಗೆದಾರರಿಗೆಲ್ಲ ಪೇಮೆಂಟ್ ಎಷ್ಟೆಷ್ಟೋ ಸ್ಟಾಪ್ ಆಗಿಬಿಟ್ಟಿದೆ. ಅವರು ಆಶ್ವಾಸನೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಪೇಮೆಂಟ್ಸೇ ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಫ್ರೀ ಕೊಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದೆ. ಎಷ್ಟೋ ಕರೆಂಟ್ ಬಿಲ್ಲದು ಪ್ರಾಬ್ಲಮ್ಸ್ ಆಗ್ತಾಯಿದೆ. ಎಲ್ಲದು ಕರೆಂಟ್ ಯೂನಿಟ್ ಜಾಸ್ತಿ ಆಗ್ತಾಯಿದೆ. ತುಂಬ ಪ್ರಾಬ್ಲಮ್ ಬರ್ತಾಯಿದೆ. ಈಗ ನೋಡಬೇಕು, ಗ್ಯಾಸ್ ಸಿಲಿಂಡ್ರ್ ಇದೆಲ್ಲದೂ ಪ್ರಾಬ್ಲಮ್ ಆಗ್ತದೆ. ಎಲ್ಲದೂ ಫುಲ್ಫಿಲ್ ಮಾಡಿ ಏನೋ ಸುಳ್ಳು ಆಶ್ವಾಸನೆ ಕೊಡ್ಬೋದು, ಅದನ್ನು ಮಾಡ್ತಾ ಇರ್ಬೋದು. ಒಂದು ಕಡೆ ಹೊಂಡ ಮಾಡೋಕ್ಕೋಗಿ ಒಂದು ಕಡೆ ಹೊಂಡ ಮುಚ್ಚೋಕ್ಕೋಗಿ ಇನ್ನೊಂದು ಕಡೆ ಹೊಂಡ ಆಗ್ತಾಯಿದೆ. ಅಷ್ಟೇ ಆಗ್ತಾ ಇರೋದು. ಈಗ ರಿಯಲ್ ಪೊಲಿಟಿಷಿಯನ್ಸು ಅಂತಾರೆ ಎಲ್ಲ ಪೊಲಿಟಿಕಲ್ ಅಂದರೆ ಎಲ್ಲದೂ ಹಂಗೇನೆ. ನಾವು ಇನ್ನಾಗಬೇಕಂದ್ರೆ ನಾನು ಇವನ ಹತ್ರ ಏನಾದ್ರು ನಂಗೊಂದು ಬೇಕು ಅಂದರೆ ನಾನು ಇವನಿಗೆ ಸುಳ್ಳು ಆಶ್ವಾಸನೆ ಕೊಡಲೇಬೇಕು. ನಾಳೆಗೆ ನಾನು ಇದು ಮಾಡ್ತೀನಿ, ನೀನು ಇದು ಕೊಡಪ್ಪ ಅಂತ ಅವಾಗ ಅವ್ನು ಕೊಡ್ತಾನೆ. ಅದೇ ನಡೀತಾ ಇರೋದು. ಅದಕ್ಕೆ ನಾನು ಹೇಳೋದು, ಉಪೇಂದ್ರ ಪ್ರಜಾಕೀಯ ಥಾಟ್ಸ್ ಏನಿದೆ ಜನರಿಗೆಲ್ಲ ಅರ್ಥ ಆಗಿ ಮುಂದೊಂದು ದಿನ ಬರುತ್ತೆ, ಆವಾಗೆಲ್ಲ ಒಳ್ಳೇದಾಗತ್ತೆ. ಉಪೇಂದ್ರ ಪಕ್ಷ ಬರೋಕ್ಕೆ ಇನ್ನೂ ಜನರಿಗೆ ಆ ಥಾಟ್ಸ್ ಅರ್ಥ ಆಗ್ತಾಯಿಲ್ಲ. ಈಗ ಈ ಥರ ಮೈಕಲ್ಲಿ ಕಂಡುಹಿಡುವ ಮುಂಚೆ ಅವ್ನು ಹೇಳ್ತಾ ಇದ್ದೆ, ನಾನು ಇಲ್ಲೇ ಕೂತ್ಕೊಂಡು ಮೈಕಲ್ಲಿ ಮಾತಾಡ್ತೀನಪ್ಪ, ಜನರಿಗೆಲ್ಲ ಕೇಳ್ತಾಗೆ ಜನ ನಗಾಡ್ತಾಯಿದ್ರು, ಅದೇ ಹೆಂಗೆ ಹೇಳ್ಬಿಡ್ತೀಯಪ್ಪ ಅಂತ. ಆ ಥರನೇ ಈಗ ಅವ್ರೇನೋ ಹೊಸ ಥಾಟ್ ತೊಗೊಬಂದಿದ್ದಾರೆ. ಅದು ಜನರಿಗೆ ಅರ್ಥ ಆಗಲ್ಲ ಇಷ್ಟವಾಗ. ವಿಜಯ್ ಅವ್ರ ಸ್ಥಾನ ಫುಲ್ಫಿಲ್ ಅವಾಗ ಮಾಡಿದ್ದಾರೆ. ಈಗೇನು ಅವರು ಎಕ್ಸ್ಟ್ರಾ ಕರ್ನಾಟಕದಲ್ಲಿ ನಮ್ಮ ಅಂಬರೀಷ್ ಅವರು ಗೆದ್ದಿದ್ದಾರೆ, ಎಲ್ಲರೂ ಗೆದ್ದಿದ್ದಾರೆ. CM ಲೆವೆಲಲ್ಲಿ ಗೆದ್ದಿಲ್ಲ. ಈಗೇನಾಗಿದೆ, ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಎಲ್ಲದೂ ಆಗಿ ಫ್ಯಾನ್ ಫಾಲೋವಿಂಗ್ ಅಷ್ಟೊಂದು ಇದ್ದು ಅವರಿಗೆ ಅಗೇನೆಸ್ಟಾಗಿ ತುಂಬ ಮಾತಾಡೋದ್ರಿಂದ ಅದು ಔಟ್ ಆಫ್ ಕಂಟ್ರಿಲಿ ಇರೋರೆಲ್ಲರೂ ಬಂದು ವೋಟ್ ಮಾಡಿದ್ದಾರೆ. ಮೇನ್ ರೇಂಜು ಬಿಲೋ 35 ಏಜಲ್ಲಿ ಹುಡುಗರೆಲ್ಲ ಒಟ್ಟು ನಮ್ಮ ವಿಜಯ್ ಅವ್ರಿಗೆ ಬಿದ್ದಿದೆ. ಅವರು ಸಕ್ಸಸ್ ಕಂಡಿದ್ದಾರೆ. ಅವರು ಆಶ್ವಾಸನೆ ಕೊಟ್ಟಿದ್ದೆಲ್ಲದೂ ಫುಲ್ಫಿಲ್ ಮಾಡ್ತಾರೆ. ಅವರು ಒಳ್ಳೆ ಗೌರ್ಮೆಂಟ್ ನಡೀತಾ ಇದ್ದಾರೆ. ಅಷ್ಟು ಜನ ಅಗೇನೆಸ್ಟ್ ಇದ್ರೂ ಅವ್ರು ಪೊಲಿಟಿಷಿಯನ್ ಆಗಿದ್ದಾರೆ. ಅವ್ರಿಗೆ ನಾವೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಆ ಥರ ಒಂಥರ ಪೊಲಿಟಿಷಿಯನ್ ಬಂದರೂ ಒಳ್ಳೆಯದು ಕರ್ನಾಟಕಕ್ಕೆ ಅಷ್ಟೇ. ಕರ್ನಾಟಕದಲ್ಲಿ ಆ ಥರ ಪೊಲಿಟಿಷಿಯನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕಲಾವಿದರು ಪೊಲಿಟಿಷಿಯನ್ ಅಷ್ಟು ರೇಂಜಲ್ಲಿ ವಿನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಥಿತಿನೇ ಬೇರೆ. ಅವ್ರು ಮೂವಿನ ದುಡ್ಡು ಕೊಟ್ಟು ನೋಡ್ತಾರೆ, ಮೂವಿ ನೋಡ್ತಾರೆ, ಬರ್ತಾರೆ. ಯಾರನ್ನು ದೇವರು ಅಂತ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಳ್ಳಲ್ಲ. ನೀವೇ ನೋಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಒಬ್ಬರಿಗೆ ಈಗ ಎಲ್ಲ ಕಡೆ ಫೋಟೋಸ್ ಇರೋದು ಅಣ್ಣವ್ರದ್ದಿದೆ, ವಿಷ್ಣುವರ್ಧನ್ ಸರ್ದಿದೆ, ಪುನೀತ್ ರಾಜ್ಕುಮಾರ್ ಸರ್ದಿದೆ. ಅಷ್ಟೇ. ಆ ರೇಂಜಲ್ಲಿ ನೋಡ್ತಾರೆ. ಅವ್ರು ಯಾರೂ ಪೊಲಿಟಿಕಲ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನಮಗೆಲ್ಲ ಗೊತ್ತಿರೋದೇ ಅದು. ಅವರು ನಮಗೆಲ್ಲ ರಾಜರಾಗಿದ್ರು, ರಾಜರಾಗಿರೋಕ್ಕೆ ಇಷ್ಟಪಟ್ಟರು, ಯಾರು ಮಂತ್ರಿ ಆಗೋಕ್ಕೆ ಇಷ್ಟಪಟ್ಟಿಲ್ಲ. ಅದಕ್ಕೋಸ್ಕರ ಮಾಡ್ತಾರೆ. ಈಗ 1 ಇಯರ್ ನಾನು ಹೇಳಿದ್ನಲ್ಲ, 1 ಇಯರ್ ತುಂಬ ಕಾಂಪ್ಲಿಕೇಟೆಡ್ ಪೀರಿಯಡ್ ಇದೆ. ಯಾಕಂದರೆ ಆಶ್ವಾಸನೆಗಳೆಲ್ಲದೂ ಅವ್ರು ಫುಲ್ಫಿಲ್ ಮಾಡಬೇಕು. ಈ 1 ಇಯರ್ ಅವರಿಗೆ ಡೇಂಜರ್ ಅಂದರೆ ಟ್ರಯಲ್ ಪೀರಿಯಡ್ ಥರ ಇರುತ್ತೆ. ಅದರಲ್ಲಿ ಅವ್ರು ಏನೇನು ಹೆಂಗೆ ನೋಡ್ಕೋತಾರೋ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಆಪೋಸಿಷನ್ ಇದ್ದೇ ಇರುತ್ತೆ ಅವರಿಗೆ. ಅದು ಹೆಂಗಾಗತ್ತೆ ನೋಡೋಣ. ಒಟ್ಟಿನಲ್ಲಿ ವಿಜಯ್ ವಿನ್ ಆಗಿದ್ದಾರೆ. TVK ಉತ್ತಮವಾಗಿ ನಡೆಸ್ಕೊಬರಲಿ ಅಂತ ನಾವು ಆಶಯಿಸುತ್ತೇವೆ.